ಚೀರ್ಣೌ ವ್ರತೋಥ ಯುಕ್ತಾತ್ಮ ಸಶಕ್ತಃ ಸ್ನಾತುಮರ್ಹತಿ ವೈಣವೀಂ ಧಾರಯೇತ ಯಷ್ಟಿಂ. ಆ ಸ್ನಾತಕನಾದಂತಹ ವ್ಯಕ್ತಿ, ಸಮಾವರ್ತನೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಕೈಯಲ್ಲಿ ಒಂದು ದಂಡವನ್ನು ಹಿಡಿದಿರಬೇಕು. ವೇಣು ಸಂಬಂಧಿಯಾದ ದಂಡವನ್ನು ಹಿಡಿದಿರಬೇಕು. ಯೋಗ್ಯವಾದ ವಸ್ತ್ರವನ್ನು ಉಟ್ಟಿರಬೇಕು. ನೀರಿನ ಪಾತ್ರೆಯನ್ನು, ಕಮಂಡಲವನ್ನು ಕೈಯಲ್ಲಿ ಇಟ್ಟಿರಬೇಕು. ಕಮಂಡಲ ಯಾವಾಗಲೂ ಇರಬೇಕು. ಚೆನ್ನಾಗಿ ತಿಳಿಬೇಕು ನಾವು. ನೀರಿನ ಪಾತ್ರೆ ಯಾವಾಗಲೂ ಕೈಯಲ್ಲಿ ಇರಬೇಕಂತ. ಬ್ರಾಹ್ಮಣನ ಕೈಯಿಂದ ನೀರಿನ ಪಾತ್ರೆ ದೂರ ಆಯಿತು ಅಂತಂದರೆ ಅದು ಮೈಲಿಗೆ ಅಂತಾರೆ. ನೀರಿನ ಪಾತ್ರೆ ಕೈಯಲ್ಲಿ ಯಾವಾಗಲೂ ಇರಬೇಕು. ಅದಕ್ಕೆ ಋಷಿಮುನಿಗಳ ಕೈಯಲ್ಲಿ ಯಾವಾಗಲೂ ಒಂದು ಕಮಂಡಲ ಇರುವುದನ್ನು ನೀವು ನೋಡುತ್ತೀರಿ. ಅದು ಶುದ್ಧಿಯನ್ನು ಮಾಡಿಕೊಳ್ಳುವುದಕ್ಕೆ ಅಥವಾ ಶುದ್ಧಿಯ ಸಂಕೇತ ಅದು ಕಮಂಡಲು ಅಂತ. ಅದಕ್ಕೆ ಇವತ್ತು ನಾವು ಬಾಟ್ಲಿ ಇಟ್ಕೊಂಡ್ಬಿಟ್ಟಿರ್ತೇವೆ, ಯಾವಾಗಲೂ ಶುದ್ಧಿಯಾಗಿರುತ್ತೇವೆ ಅಂತ. ಬಾಟಲು ಆ ಜಾಗಕ್ಕೆ ಬಂದು ನಿಂತಿದೆ. ಸೋದಕಂಚ ಕಮಂಡಲಂ, ಕಮಂಡಲವನ್ನು ಹಿಡಿದಿರಬೇಕು. ಛತ್ರವನ್ನು ಧಾರಣೆ ಮಾಡಬೇಕು. ಪಾದುಕೆಯನ್ನು ಹಾಕಿಕೊಂಡು ತಾನು ಇದಿಷ್ಟು ದಿನಗಳ ಪರ್ಯಂತರ, ಅಂದರೆ ಬ್ರಹ್ಮಚರ್ಯದಲ್ಲಿ 10-12 ವರ್ಷಗಳ ಪರ್ಯಂತರವಾಗಿ ದೀಕ್ಷಿತನಾಗಿ ಇರುತ್ತಾನೆ. ಆ ದೀಕ್ಷಾ ವಿಸರ್ಜನೆಯನ್ನು ಮಾಡಿ ಚೆಂದಾಗಿ ಅಲಂಕಾರವನ್ನು ಮಾಡಿಕೊಂಡು ತಾನು ಮುಂದೆ ಯೋಗ್ಯ ಕನ್ಯೆಯನ್ನು ಹುಡುಕತಕ್ಕಂಥದ್ದು. ಆಹರೇತ್ ವಿಧಿವತ್ ದಾರಾನ್ ಸದೃಶಾನ್ ಆತ್ಮನ ಶುಭಾನ್. ತನ್ನ ಆಚರಣೆಗೆ, ತನ್ನ ಬದುಕಿಗೆ, ತನ್ನ ಜೀವನದ ಶೈಲಿಗೆ ಹೊಂದಿಕೆಯಾಗುವಂತಹ ಯೋಗ್ಯಳಾದ ಕನ್ಯೆಯನ್ನು ಇದ್ದಲ್ಲಿ ಹೋಗಿ ಕೇಳಿ ಮದುವೆಯಾಗಿ ಏನು ತಪ್ಪಿಲ್ಲ ಅಂತಾರೆ. ಅವರಾಗೆ ಬಂದು ಕೊಡಬೇಕು, ಅವರಾಗೆ ಬಂದು ಕೇಳಿ ಹೇಳಿ ಇಲ್ಲ, ಅದು ಸಂತೋಷ ಇಲ್ಲ. ನಿನಗೆ ಯೋಗ್ಯರು ಅಂತ ಅನಿಸುವುದಾದರೆ ಅವರನ್ನು ಹೋಗಿ ಕೇಳಿ ವಿಚಾರಣೆಯನ್ನು ಮಾಡಿ ಯೋಗ್ಯ ಕನ್ಯೆಯನ್ನು ವಿವಾಹವನ್ನು ಮಾಡಿಕೋ. ಸಮಾನ ರುಚಿ ಇದ್ದರೆ ದಾಂಪತ್ಯ ಸುಖವಾಗಿ ಇರುತ್ತದೆ. ಹಾಗಾಗಿ ಸಮಾನ ರುಚಿ ಇರುವಂತಹ ಕನ್ಯೆಯನ್ನು ನೋಡಿ ವಿವಾಹವನ್ನು ಮಾಡಿಕೋ ಅಂತ. ಶೀಲ ಶೌಚ ಸಮನ್ವಿತಾಂ, ಸಚ್ಚಾರಿತ್ರ್ಯದಿಂದ ಕೂಡಿದ, ಶುದ್ಧತೆಯಿಂದ ಕೂಡಿರ್ತಕ್ಕಂತಹ ಕನ್ಯೆಯನ್ನು ವಿವಾಹ ಮಾಡಿಕೋ. ಭಗವದ್ ಭಕ್ತಳಾದಂತಹ ವ್ಯಕ್ತಿಯನ್ನು, ಕನ್ಯೆಯನ್ನು ವಿವಾಹವನ್ನು ಮಾಡಿಕೋ ಎಲ್ಲ ಹೇಳಿ ಪುರಾಣ ನನಗೆ ಆಶ್ಚರ್ಯ ಆದದ್ದು ಇಲ್ಲಿ. ಆ ರೀತಿ ಆ ಕನ್ಯೆಯನ್ನು ವಿವಾಹವನ್ನು ಮಾಡಿಕೊಂಡು ಅವಳ ಬೇಕು ಬೇಡಗಳನ್ನು ಯೋಚನೆ ಮಾಡು. ಬದುಕು ಮಾಡುವಾಗ, ಸಂಸಾರವನ್ನು ಮಾಡುವಾಗ ಅವಳಿಗೇನು ಬೇಕು ಏನು ಬೇಡ ಅವುಗಳನ್ನು ಕೂಡ ಯೋಚನೆಯನ್ನು ಮಾಡು, ಅದನ್ನು ಒದಗಿಸಿಕೊಡು ಆ ಹೆಂಡತಿಗೆ ಅಂತಾರೆ. ಆಗಾಗ ಕುರಿಯಾದ ಭಾರ್ಯ ವಿಭೂಷಣಂ, ಆ ಹೆಂಡತಿಗೆ ಬೇಕಾದ ಆಭರಣಗಳನ್ನು, ಒಳ್ಳೆಯ ಬಟ್ಟೆಗಳನ್ನು ಕೊಡಿಸುವಂತಾರೆ. ಪುರಾಣ ಏನು ಹೇಳುವುದಿತ್ತದನ್ನು ಅಂದರೆ ಹೆಂಡತಿಯನ್ನು ಸಂತೋಷದಿಂದ ನೋಡಿಕೋ ಅಂತ ಪುರಾಣ ಹೇಳಿಕೊಡುತ್ತದೆ. ಏನೋ ಸುಮ್ಮನೆ ಮದುವೆ ಆದೆ ಮುಗಿಯಿತು ಅಲ್ಲ. ಆ ಹೆಂಡತಿಯನ್ನು, ಮಕ್ಕಳನ್ನು ಸಂತೋಷಪಡಿಸಬೇಕಾದದ್ದು ಗೃಹಸ್ಥನ ಧರ್ಮ ಇದೆ. ಆ ಧರ್ಮವನ್ನು ಸಹ ಪುರಾಣವಾದದ್ದು ವಿಧಾನವನ್ನು ಮಾಡಿ ಈ ರೀತಿಯಾಗಿ ಜೀವನವನ್ನು ಮಾಡು ಅಂತಾರೆ, ಎಲ್ಲರನ್ನ ಸಂತೋಷಪಡಿಸುವಂತ. ವಾದಿರಾಜ ಸ್ವಾಮಿಗಳು ತಮಾಷೆ ಮಾಡಿದ್ದಾರೆ. ವಕ್ರಳಾಗಿದ್ದಳು ತ್ರಿವಕ್ರೆ ವಕ್ರಳಾಗಿದ್ಲು. ಕೃಷ್ಣ ಕಥೆಯಲ್ಲಿ ಕೇಳ್ತೀರಿ. ವಕ್ರಳಾದ ತ್ರಿವಕ್ರೆಯನ್ನು ಸರಳವಾಗಿ ಮಾಡಲಿಕ್ಕೆ ಕೃಷ್ಣ ಕರವನ್ನು ಕೊಟ್ಟನಂತೆ. ಅಂದರೆ ಕರವನ್ನು ಹೀಗೆ ಕೈ ಇಟ್ಟು ಅವಳನ್ನು ಜೋರಾಗಿ ಎಳೆದು ಬಿಟ್ಟ. ಅವಳು ಸರಳವಾಗಿ ಬಿಟ್ಲು. ವಕ್ರಳಾದ ತ್ರಿವಕ್ರೆ ಸರಳವಾಗಿ ಬಿಟ್ಲು ಅಂತ. ಅದಕ್ಕೆ ರಾಜರಂತಾರೆ, ನಿನ್ನ ಹೆಂಡತಿ ಏನಾದರೂ ನಿನ್ನ ವಿಷಯದಲ್ಲಿ ವಕ್ರಳಾಗಿದ್ದರೆ ಆಗ ನೀನು ಕೂಡ ಕರವನ್ನು ಕೊಡು ಅಂತಾರೆ. ಅಲ್ಲಿ ವಕ್ರಳಾಗಿದ್ದಾರೆ ಅಂದರೆ ಹೆಂಡತಿ ಕೋಪಗೊಂಡಿದ್ದರೆ ಏನೋ ನಿಮಿತ್ತದಿಂದ ಕರವನ್ನು ಕೊಡು. ಕರ ಅಂತನ್ನುವುದಕ್ಕೆ ಟ್ಯಾಕ್ಸ್ ಅಂತ ಅರ್ಥ. ಆಭರಣವನ್ನು, ವಸ್ತ್ರವನ್ನು, ಅಪೇಕ್ಷಿತವಾದದ್ದು ಏನಿರುತ್ತೋ ಹೆಂಡತಿಗೆ ಅದನ್ನು ಕೊಡಿಸು. ಬಹಳ ದಿವಸ ಆಗಿರಬೇಕು, ವರ್ಷ 2 ವರ್ಷ ಆಗಿರಬೇಕು, ಅದಕ್ಕೆ ಕೋಪಗೊಂಡಿರಬೇಕು, ಅವಳಿಗೇನು ಬೇಕೋ ಕೊಡಿಸು, ಮತ್ತೆ ಸಮವಾಗ್ತಾಳೆ ಅಂತಾರೆ. ಅಂದರೆ ಆ ದಾಂಪತ್ಯದಲ್ಲಿ
ಒಳ್ಳೆಯ ರೀತಿಯಿಂದ ಒಳ್ಳೆಯ ಮನಸ್ಸಿನಿಂದ ಸಂತೋಷದಿಂದ ಜೀವನವನ್ನು ಮಾಡಬೇಕಾದದ್ದು ಧರ್ಮ ಇದೆ, ಅದರ ಜವಾಬ್ದಾರಿ ಆ ಗಂಡನದ್ದು ಇರುತ್ತೆ ಅಂತನ್ನುವುದನ್ನು ಪುರಾಣವಾದದ್ದು ಹೇಳಿಕೊಟ್ಟಿದೆ. ಇದು ಮುಂದೆ ಒಂದು ಮಾತು ಹೇಳ್ತಾರೆ, ಎಲ್ಲರಿಗೂ ಸಂಬಂಧಪಡುವಂತಹ ಮಾತು. ನ ಧರ್ಮಂ ಖ್ಯಾಪಯೇತ ವಿದ್ವಾನ್ ನ ಪಾಪಂ ಗುಹಯೇದಪಿ. ನಾವು ಮಾಡಿದ ಧರ್ಮಾಚರಣೆಯನ್ನು ಮತ್ತೊಬ್ಬರ ಮುಂದೆ ಹೇಳಬೇಡಿ ಅಂತಾರೆ, ಯಾರ ಮುಂದೆ ಹೇಳಿಕ್ಕೆ ಹೋಗಬೇಡಿ ಅಂತಾರೆ. ನಿಯಮ ಏನು ಅಂದರೆ, ಯಾವುದನ್ನು ನಾವು ಇನ್ನೊಬ್ಬರ ಮುಂದೆ ಹೇಳ್ತೇವೆ ಅದು ಕಡಿಮೆ ಆಗಿಬಿಡುತ್ತೆ ಅಂತಾರೆ. ಯಾವುದನ್ನು ಮುಚ್ಚಿಡುತ್ತೇವೆ ಅದು ಹೆಚ್ಚಾಗುತ್ತೆ ಅಂತಾರೆ. ಯಾವುದನ್ನು ನಾವು ಮಾಡಿದ ಯಾವ ಕ್ರಿಯೆಯನ್ನು ಮುಚ್ಚಿಡುತ್ತೇವೆ ಅದು ಹೆಚ್ಚಾಗ್ತದೆ, ಯಾವುದನ್ನು ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳುತ್ತೇವೆ ಅದು ಕಡಿಮೆ ಆಗುತ್ತೆ ಅಂತ. ಅದು ಪುಣ್ಯವಾಗಿರಬಹುದು, ಪಾಪ ಆಗಿರಬಹುದು. ಮಾಡಿದ ಪುಣ್ಯವನ್ನು 10 ಜನರ ಮುಂದೆ ಹೇಳಿ ಬಂದೆವು ಅಂತಾದರೆ ಆ ಪುಣ್ಯ ಎಲ್ಲ ಕಡಿಮೆ ಆಗ್ತಾ ಹೋಗಿಬಿಡುತ್ತೆ. ಅದಕ್ಕೇನು ಮಾಡಬೇಕು? ಮಾಡಿದ ಪಾಪವನ್ನು 10 ಜನರ ಮುಂದೆ ಹೇಳಿಕೊಳ್ಬೇಕಂತೆ. 10 ಜನರ ಮುಂದೆ ನಮ್ಮ ಪಾಪವನ್ನು ಹೇಳಿಕೊಂಡೆವು ಅಂತಾದರೆ ಮಾಡಿದ ಪಾಪ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ವಿರುದ್ಧವಾಗಿ ಪುಣ್ಯವನ್ನು ಮುಚ್ಚಿ ಇಟ್ಟರೆ ಅದು ಪುಣ್ಯ ಬೆಳೆಯುತ್ತೆ, ಪಾಪವನ್ನು ಮುಚ್ಚಿ ಇಟ್ಟರೆ ಪಾಪ ಬೆಳೆಯುತ್ತೆ. ಹಾಗಾಗಿ ಪಾಪವನ್ನು ಮುಚ್ಚಿಡಬೇಡ, ಹೊರಹಾಕು. ಪುಣ್ಯವನ್ನು ಹೊರಹಾಕಬೇಡ, ಅದನ್ನು ಮುಚ್ಚಿ ಇಡು ಅಂತಾರೆ. ಆದರೆ ನಮ್ಮ ಕೆಲಸ ಯಾವಾಗಲೂ ವಿರುದ್ಧವೇ ಇರುತ್ತೆ. ಪಾಪ ಕೆಲಸವನ್ನು, ಕೆಟ್ಟದ್ದನ್ನು ನಾನು ಹೀಗೆ ಮಾಡಿದ್ದೇನೆ ಅಂತ ಇನ್ನೊಬ್ಬರ ಮುಂದೆ ಅಪ್ಪಿತಪ್ಪಿಯೂ ಹೇಳಿಕೊಳ್ಳುವುದಿಲ್ಲ, ಪುಣ್ಯವನ್ನು ಹೇಳದೇ ಇರುವುದಿಲ್ಲ. ನಿಮಗೆ ಗೊತ್ತಲ್ಲ, ನಾನು ಅಧಿಕ ಮಾಸದಲ್ಲಿ ಹೀಗೆಲ್ಲ ದಾನ ಮಾಡಿದೆ, ನಿಮಗೆ ಗೊತ್ತಿದೆಯೇ ಇಲ್ಲವೋ? ಕರೆದೇ ಹೇಳಿ ಬರುತ್ತೇವೆ. ಅಥವಾ ಆ ಕ್ಷೇತ್ರಕ್ಕೆ ಹೋಗಿದ್ದು ಇಷ್ಟೆಲ್ಲ ಜನಕ್ಕೆ ಅನ್ನದಾನ ಮಾಡಿದೆ ಹೇಳಿ ಬರ್ತೇವೆ. ಅದಲ್ಲ ಅಂತಾರೆ. ಹೇಳಿಕೊಂಡಷ್ಟು ಕಡಿಮೆಯಾಗುತ್ತೆ ಪುಣ್ಯ, ಹೇಳಿಕೊಂಡಷ್ಟು ಜಾಸ್ತಿ ಆಗುತ್ತೆ. ಪಾಪವನ್ನು ಹೇಳಿಕೊಂಡಷ್ಟು ಕಡಿಮೆ ಆಗುತ್ತೆ ಅಂತಾರೆ. ಕ್ಷೇತ್ರಗಳನ್ನು ರಾಮೇಶ್ವರದ ಬಗ್ಗೆ ಹೇಳಿದ್ದಾರೆ. ರಾಮೇಶ್ವರ ಕ್ಷೇತ್ರದ ಯಾತ್ರಾ ಬಗ್ಗೆ ಹೇಳುವಾಗ, ರಾಮೇಶ್ವರಕ್ಕೆ ಹೋಗುವುದು ಅಂತಂದರೆ, ರಾಮೇಶ್ವರ ಯಾತ್ರೆ ಮಾಡುವುದು ಅಂತಂದರೆ ಅಲ್ಲಿ ವಾಹನದಲ್ಲಿ ಹೋದೆವು, ಸ್ನಾನ ಮಾಡಿದ್ದೀವಿ, ಅಧಿಕಾರ ಇದ್ದವರು ತರ್ಪಣ ಶ್ರಾದ್ದ ತಿಥಿ ಏನು ಮಾಡಬೇಕೋ ಮಾಡಿದರು, ಮರಳಿ ಬಂದರು, ಇಷ್ಟಕ್ಕೆ ಅಲ್ಲ. ಆ ರಾಮೇಶ್ವರದಲ್ಲಿ ಇರುವಂಥ ಜನರನ್ನು ಸೇರಿಸ್ಬೇಕಂತೆ. ಯೋಗ್ಯರಾದ ಆ ಊರಿನಲ್ಲಿ ಇರುವ ಸಜ್ಜನರನ್ನು ಸೇರಿಸಿ ಸಭೆಯನ್ನು ಮಾಡಿ ಅದರಲ್ಲಿ ಅವರ ಮುಂದೆ ನಾವು ನಮ್ಮೂರಲ್ಲಿ ಮಾಡಿದಂತಹ ಪಾಪಗಳನ್ನು ಘೋಷಣೆ ಮಾಡಿಕೊಳ್ಬೇಕಂತ. ಅವರ ಮುಂದೆ, ನೋಡಿ ನಾನು ಇಂತಹ ಪಾಪಿ ಇದ್ದೇನೆ, ಇಷ್ಟು ತಪ್ಪು ಮಾಡಿದವ, ಇಂತಹ ದುಷ್ಟ ನಾನು ಅಂತ ನಮ್ಮ ಪಾಪಗಳನ್ನು ಅವರ ಮುಂದೆ ಘೋಷಣೆಯನ್ನು ಮಾಡಿಕೊಳ್ಬೇಕು ಅಂತಾರೆ. ಆಗ ಮಾಡಿದ ಪಾಪಗಳು ಕಡಿಮೆ ಆಗುತ್ತೆ. ಅವರು ಬೈಬೇಕಂತ, ಎಂತಹ ಪಾಪಿಯೋ ಎಂತಹ ದುಷ್ಟನೋ ನೀನು ಅಂತ. ಅಂದರೆ ಹೇಳಬೇಕಾದದ್ದು, ಪಾಪವನ್ನು ಹೊರಹಾಕಿ ಪುಣ್ಯವನ್ನು ಮುಚ್ಚಿಡಿ ಅಂತ. ಶ್ರುತಿಸ್ಮೃತ್ಯುದಿತ ಸಮ್ಯಕ್ ಸಾಧುಭಿರ್ಯಶ್ಚ ಸೇವಿತಃ ತಮಾಚಾರಂ ನಿಷೇವೇತ ನೇಹೇತ ಅನ್ಯತ್ರ ಕರ್ಹಿಚಿತ್. ಇದು ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ನಾನು ಏನು ಮಾಡಬೇಕು ಅಂತಂದರೆ ಒಂದೇ ಸೂತ್ರ, ನಾನು ಯಾವ ರೀತಿಯ ಕೆಲಸವನ್ನು ಮಾಡಬೇಕು ಅಂತ ಯಾರಿಗಾದರೂ ಪ್ರಶ್ನೆ ಬಂದರೆ ಇಷ್ಟು ವಿಚಾರ. ಏನದು? ವೇದ ಉಪನಿಷತ್ತುಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದಾರೋ ಅದನ್ನೇ ಮಾಡಬೇಕು. ಅದು ನನಗೆ ಬೇಕಾಗಲಿ ಬೇಡ ಆಗಲಿ, ನನಗೆ ಇಷ್ಟ ಆಗಲಿ ಇಷ್ಟ ಆಗದೇ ಇರಲಿ, ನಮ್ಮ ಇಷ್ಟಕ್ಕಾಗಿ ಮಾಡುವುದಲ್ಲ. ಧರ್ಮವನ್ನು ಶಾಸ್ತ್ರ ಹೇಳಿದೆ, ದೇವರ ಪ್ರೀತಿಗಾಗಿ ಅದನ್ನು ಮಾಡಬೇಕು. ವೇದೋಪನಿಷತ್ತುಗಳಲ್ಲಿ ಹೇಳಿದ ರೀತಿಯಲ್ಲಿ ಜೀವನವನ್ನು ಮಾಡಬೇಕು. ಅದನ್ನೇ ಆಚರಣೆ ಅಂತ ಕರೀತಾರೆ. ನಾವು ವೇದೋಪನಿಷತ್ತುಗಳು ಅಷ್ಟು ಗೊತ್ತಿಲ್ಲ ನಮಗೆ ಅಂತನ್ನುವುದಾದರೆ, ಏನ ಅಸ್ಯ ಪಿತರಹ ಯಾತಾಹ. ಒಂದು ಬಾರಿ ನಮ್ಮ ಹಿರಿಯರನ್ನು ನೋಡಬೇಕು. ನಮ್ಮ ತಂದೆ, ಅವರ ತಂದೆ ಯಾವ ರೀತಿ ಧಾರ್ಮಿಕವಾದ ಜೀವನವನ್ನು ಮಾಡಿದರು, ನಮ್ಮ ಮನೆತನದ ಧರ್ಮಗಳೇನು, ಕುಲಧರ್ಮಗಳೇನು, ಅದನ್ನು ತಿಳಿದು ಅದರಂತೆ ನಮ್ಮ ಬದುಕನ್ನು ಮಾಡತಕ್ಕದ್ದು ಅಂತ. ಅಯೋಗ್ಯರಿದ್ದರು ಹಿರಿಯರು ಅಂತಂದ್ರೆ ಅದನ್ನು ಮಾಡಬೇಕು ಅಂತ ಅರ್ಥ ಅಲ್ಲ. ಶಾಸ್ತ್ರೀಯವಾದ ಸದಾಚಾರಗಳಿಂದ ಕೂಡಿದಂಥ ಬಹುಶಃ ಹಿರಿಯರು ಯೋಗ್ಯವಾದಂತಹ ಜೀವನವನ್ನು ಮಾಡಿದ್ದೇ ಇರುತ್ತೆ. ಅವರಂತೆ ನಾವು ನಡೆದುಕೊಳ್ಳಬೇಕು.
ಮಹಾತ್ಮರಂತೆ ನಾವು ಜೀವನವನ್ನು ಮಾಡಬೇಕು. ಊರಿನಲ್ಲಿ ಇರುವ ಹಿರಿಯರು, ವಿದ್ವಾಂಸರು, ಜ್ಞಾನಿಗಳು ಯಾವ ರೀತಿ ಆಚರಣೆಯನ್ನು ಮಾಡ್ತಾರೆ ಅದರಂತೆ ಮಾಡಬೇಕು. ನಮಗೆ ವೇದೋಪನಿಷತ್ತು ಅರ್ಥ ಆಗಲ್ಲ, ಬೇಡ. ಓದಲಿಕ್ಕಾಗಿಲ್ಲ, ಬೇಡ. ನಮ್ಮ ತಂದೆ ತಾಯಿ, ಅಜ್ಜ ತಾತ ಏನು ಮಾಡಿದ್ದಾರೋ ಅದರಂತೆ ಮಾಡಬೇಕು. ಅದು ಗೊತ್ತಿಲ್ಲವೇ, ಊರಿನಲ್ಲಿ ಹಿರಿಯರು ಏನಿದ್ದಾರೋ, ಮಹಾತ್ಮರು ಇದ್ದಾರೆ, ಅದರಂತೆ ನಡೆದುಕೊಳ್ಬೇಕು ಅಂತಾರೆ. ಈ ರೀತಿ ನಮ್ಮ ಬದುಕಿನ ರೀತಿ ಹೇಗಿರಬೇಕು ಅಂತ ಅನ್ನೋದನ್ನು ತಿಳಿಸಿಕೊಟ್ಟು ಮತ್ತೊಂದು ಮಹತ್ವದ ಮಾತನ್ನು ಹೇಳ್ತಾರೆ. ಗೃಹಸ್ಥನಾದವ ತಾನೇನು ಸಂಪಾದನೆಯನ್ನು ಮಾಡಿರ್ತಾನೆ ಅದಿಷ್ಟನ್ನು ನಾನೇ ಅನುಭವಿಸಬೇಕು ಅಂತನ್ನುವುದಲ್ಲ ಅಂತಾರೆ. 100 ರೂಪಾಯಿ ಸಂಪಾದನೆ ಮಾಡಿದ್ದೇನೆ ಅಂದರೆ 100 ರೂಪಾಯಿಯನ್ನು ನಾನೇ ಅನುಭವಿಸಬೇಕು ಅಲ್ಲ ಅಂತಾರೆ. ಅದರಲ್ಲಿ ಅನೇಕರ ಪಾಲು ಇದೆ, ಅನೇಕರಿಗೆ ಅದರಲ್ಲೂ ಭಾಗ ಇದೆ. ಯಾರ ಭಾಗ ಇದರಲ್ಲಿ ಇದೆಯೋ ಅವರವರಿಗೆ ಅದನ್ನು ಸೇರಿಸಿ ಮುಟ್ಟಿಸಿ ತನ್ನ ಭಾಗ ಏನೋ ಅದನ್ನು ತಾನು ಭೋಗಿಸಬೇಕು. 100 ರೂಪಾಯಿ ಅಂತ ಬಂದರೆ ಅದನ್ನು 5 ಭಾಗವನ್ನು ಮಾಡಿ ಯಾರಿಗೆ ಏನೇನು ಸೇರಬೇಕು ಹಾಗಾಗಿ ಮಾಡಬೇಕು ಅಂತಾರೆ. ಧರ್ಮಕ್ಕಾಗಿ ಅಂತ ಒಂದಿಷ್ಟು ಇಟ್ಟುಕೋ, ಆಪತ್ತಿನ ಕಾಲಕ್ಕಾಗಿ ಅಂತ ಒಂದಿಷ್ಟು ಇಟ್ಟುಕೋ, ನಿನ್ನ ಜೀವನದ ನಿರ್ವಹಣೆಗಾಗಿ ಅಂತ ಇಟ್ಟುಕೋ, ಕೀರ್ತಿಗಾಗಿ ಅಂತ ಇಟ್ಟುಕೋ, ಬಂಧುಗಳಿಗಾಗಿ ಅಂತ ಇಟ್ಟುಕೋ, ದಾನ ಧರ್ಮಕ್ಕಾಗಿ ಅಂತ ಇಟ್ಟುಕೋ. ಆಪತ್ತು ಹೇಳಿ ಕೇಳಿ ಬರುವುದಿಲ್ಲ, ಅದಕ್ಕಾಗಿ ಅಂತ ಸ್ವಲ್ಪ ಭಾಗ ತೆಗೆದು ಇಟ್ಟುಕೊಳ್ಳಪ್ಪ. ಅನ್ನ ಮಾಡಿದ್ದೇವೆ, ಅಡಿಗೆ ಮಾಡಿದ್ದೇವೆ ಅಂದರೆ ಮಾಡಿದ್ದೆಲ್ಲ ನಾನೇ ತಿನ್ನಬೇಕು ಅಲ್ಲ ಅಂತಾರೆ. ಎಷ್ಟು ಜನರಿದ್ದಾರೆ ಅದಕ್ಕಾಗಿ. ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಬಂಧುಗಳಿದ್ದಾರೆ, ಅಥವಾ ಭಿಕ್ಷುಕ ಇದ್ದಾನೆ, ಪ್ರಾಣಿಗಳಿವೆ. ಆಯಾ ಪ್ರಾಣಿಗಳಿಗೆ ಏನು ಮುಟ್ಟಿಸಬೇಕು ಅದನ್ನು ಮುಟ್ಟಿಸ್ಬೇಕು. ಇದು ಗೃಹಸ್ಥನ ಧರ್ಮ. ಅದು ಎಲ್ಲ ನನ್ನದು ಅಂತ ಅನ್ಲಿಕ್ಕಿಲ್ಲ. ಈ ರೀತಿ ಯಾರಿಗೆ ಯಾವುದು ಸೇರಬೇಕೋ ಅದನ್ನು ಅವರಿಗೆ ಸೇರಿಸಿ ಎಲ್ಲರಂತೆ ತಾನು ಜೀವನವನ್ನು ಮಾಡುವುದು ಅಂತಾದರೆ ಅವನೇ ನಿಜವಾದ ಗೃಹಸ್ಥ. ಅದಕ್ಕೆ ಅಂದರು ನ ಗೃಹೇಣ ಗೃಹೀ ಭವೇತ್. ನಾನು ಮದುವೆಯಾದೆ, ನಾನು ಗೃಹಸ್ಥ ಅಲ್ಲ ಅಂದ್ಬಿಟ್ರು ಅವರು. ಮದುವೆಯಾಗುವುದರಿಂದ ಗೃಹಸ್ಥ ಅಂತ ಆಗೋದಿಲ್ಲಪ್ಪ. ನ ಗೃಹೇಣ ಗೃಹೀ ಭವೇತ್. ವಿವಾಹವನ್ನು ಮಾಡಿಕೊಂಡಿದ್ದೇನೆ ಅಂತಂದ ಕೂಡಲೇನೆ ಅವನು ಗೃಹಸ್ಥ ಅಂತ ಆಗೋದಿಲ್ಲ. ಗೃಹಸ್ಥನ ಧರ್ಮ ಏನಿದೆ ಅದನ್ನು ಪರಿಪಾಲನೆ ಮಾಡಿದರೆ ಮಾತ್ರ ಅವನು ಗೃಹಸ್ಥ ಅಂತಾಗಲಿಕ್ಕೆ ಸಾಧ್ಯ. ಆ ಗೃಹಸ್ಥ ಧರ್ಮವನ್ನು ತಿಳಿದುಕೊಂಡು ಅದರಂತೆ ನಡೆಯುವ ಪ್ರಯತ್ನವನ್ನು ಯಥಾಯೋಗ್ಯವಾಗಿ ಮಾಡಬೇಕು. ಈ ಶರೀರದಲ್ಲ, ಧರ್ಮದ ಪರಿಪಾಲನೆಗಾಗಿ ಇರುವಂತಹ ಶರೀರದ ರಕ್ಷಣೆಯನ್ನು ಮಾಡಿಕೋ ಅಂತಾರೆ. ಹೇಗೆ ಬೇಕು ಹಾಗೆ ವರ್ತನೆಯನ್ನು ಮಾಡಬೇಡ. ಯಾವುದರಿಂದ ಆರೋಗ್ಯ ಕೆಡಬಹುದು, ಯಾವುದರಿಂದ ಈ ದೇಹಕ್ಕೆ ಕೆಡುಕಾಗಬಹುದು ಆ ರೀತಿಯ ಕೆಲಸಗಳನ್ನು ಮಾಡಬೇಡ. ಪ್ರಯತ್ನ ಮಾಡಿ ಶರೀರದ ರಕ್ಷಣೆಯನ್ನು ಮಾಡಿಕೋ. ಧರ್ಮಸ್ಯ ಆಯತನಂ ಯತ್ನಾತ್ ಶರೀರಂ ಪ್ರತಿಪಾಲಯೇತ್. ನಿಮಗೆ ಗೊತ್ತಿದೆ, 84 ಲಕ್ಷ ವಿಧವಾದ ಶರೀರಗಳ ನಂತರದಲ್ಲಿ ಕೊನೆಗೆ 84 ಲಕ್ಷನೆಯದ್ದೇ ಈ ಮಾನುಷ ಶರೀರ. ಅಷ್ಟೆಲ್ಲ ಶರೀರಗಳನ್ನು ದಾಟಿ ಪ್ರಾಣಿಗಳಾಗಿ, ಕೀಟಗಳಾಗಿ, ಜಲಚರ, ಖೇಚರ, ಭೂಚರ ಏನೇನಿವೆಯೋ ಎಲ್ಲವನ್ನೂ ದಾಟಿ ಮನುಷ್ಯನಾಗಿ ಹುಟ್ಟಿದ್ದೇವೆ. ಇಂತಹ ಅಪರೂಪವಾದ ಮನುಷ್ಯ ದೇಹವನ್ನು ಸಣ್ಣ ಪುಟ್ಟ ಕಾರಣಗಳಿಗಾಗಿ ಕೆಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಡಿ. ಪ್ರಯತ್ನ ಮಾಡಿ ದೇಹವನ್ನು ರಕ್ಷಣೆ ಮಾಡಿಕೊಳ್ಳ್ರಿ ಅಂತಾರೆ. ಧರ್ಮ ಮಾಡಬೇಕು ಅಂದರೆ ಈ ಶರೀರ ಬೇಕು. ದೇವರ ಪ್ರೀತಿಗಾಗಿ ಮಾಡಬೇಕಾದ ಆಚರಣೆಗಳನ್ನು ಮಾಡಬೇಕಾದರೆ ಈ ಶರೀರ ಬೇಕಿದೆ. ಹಾಗಾಗಿ ಶರೀರ ಪೋಷಣೆಯನ್ನು ಚೆನ್ನಾಗಿ ಮಾಡಿಕೋ. ನೋಡಿ, ಪರೀಕ್ಷಿತ ರಾಜನಿಗೆ ಶಾಪ ಆಯಿತು. ನಿಮಗೆ ಗೊತ್ತಿದೆ ಕಥೆ. ಪರೀಕ್ಷಿತ ರಾಜನಿಗೆ ಶಾಪವಾಗಿದೆ, 7ನೇ ದಿವಸಕ್ಕೆ ನೀನು ದೇಹತ್ಯಾಗವನ್ನು ಮಾಡ್ತೀಯ ಅಂತ. ಎಲ್ಲ ಭಾಗವತಾದಿಗಳ ಉಪದೇಶ ಎಲ್ಲ ಆಗಿ ಹೊರಟು ಹೋದ ಮೇಲೆಯೂ ಕೂಡ ಪರೀಕ್ಷಿತ ಆ ಕಾಲದಲ್ಲಿನೂ ತನ್ನ ಶರೀರದ ರಕ್ಷಣೆಗೆ ಅಂತ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿದ್ದ ಅಂತಾರೆ. ಕೊನೆ ಜನ್ಮ, ಕೊನೆ ಕಾಲ ಗೊತ್ತಿದೆ, ಪ್ರಾಣ ಹೋಗುತ್ತೆ ಅಂತ. ಆದರೂ ಮನುಷ್ಯನ ಧರ್ಮ, ಮನುಷ್ಯನ ಕರ್ತವ್ಯ ಶರೀರದ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಅಂತ ಅದನ್ನು ತೋರಿಸಿಕೊಟ್ಟ ಪರೀಕ್ಷಿತ ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು. ಹಾಗೆ
ಎಷ್ಟು ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ವ್ಯರ್ಥವಾಗಿ ಇನ್ನು ಏನೇನೇನೋ ಕಾರಣಗಳಿಗಾಗಿ, ಸಣ್ಣ ಪುಟ್ಟ ಕಾರಣಗಳಿಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವರು, ದೇಹವನ್ನು ಬಿಡುವರು, ಇದನ್ನೆಲ್ಲ ನೋಡ್ತೇವೆ. ದೊಡ್ಡ ಅವಕಾಶ ದೇವರು ಕೊಟ್ಟದ್ದು ಮನುಷ್ಯ ಶರೀರವನ್ನು. ನಾವಾಗೇನು ಪ್ರಯತ್ನ ಮಾಡಿ ಮನುಷ್ಯರಾಗಿ ಹುಟ್ಟಬೇಕು ಅಂತ ಹುಟ್ಟಿ ಬಂದವರೇನಲ್ಲ, ನೀ ದಯದೆ ಕೊಟ್ಟದ್ದು ಅಂತ ದಾಸರಂತಾರೆ. ದೇವರು ನಮ್ಮ ಮೇಲೆ ಕೃಪೆ ಮಾಡಿ ಕೊಟ್ಟಂತಹ ಶರೀರ ಇದು, ವ್ಯರ್ಥವಾಗಿ ಕಳಿಬೇಡಿ. ದೊಡ್ಡದಾದ ಉಪಕಾರ, ದೇವರ ದೊಡ್ಡ ಕೊಡುಗೆ ಮಾನವ ಜನ್ಮ ನಮಗೆ ಕೊಟ್ಟದ್ದು, ವ್ಯರ್ಥ ಮಾಡಬೇಡಿ ಅಂತಾರೆ.